ಸೊ ವಿಸ್ಡಮ್ ವಿಜ್ಞಾನ ಪಿ ಕಾಲೇಜ್ ಲೇಸೆಕ್ ಅಕಾಡೆಮಿ ಆಡಳಿತ ಮಂಡಳಿಯು ಒಂದು ದೊಡ್ಡ ಘೋಷಣೆ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ 400 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವುದಾಗ. ಈ ಸ್ಕಾಲರ್ಶಿಪ್ ಎಷ್ಟು 1 ಕೋಟಿಗೂ ಮೀರಿರುವಂತಹ ಸ್ಕಾಲರ್ಶಿಪ್. ಸೊ ಈ ಸ್ಕಾಲರ್ಶಿಪ್ ಅನ್ನು ಆರ್ಥಿಕವಾಗಿ ಹಿಂದುಳಿದಂತಹ SSLC ಉತ್ತೀರ್ಣರಾದ ಬಡ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಕ್ಕೆ ಈ ಘೋಷಣೆಯನ್ನು ಮಾಡಿದೆ. ಸೊ ಅದರಲ್ಲಿ ಇವರ ಹೀಗಿದೆ, ಇಲ್ಲಿ ನೋಡ್ಬೋದು ನೀವು. ಮೊದಲ ಗುಂಪಿನಲ್ಲಿ 95% 100ರವರೆಗೆ ಅಂಕಗಳನ್ನು ಗಳಿಸಿರುವಂತಹ 100 ವಿದ್ಯಾರ್ಥಿಗಳಿಗೆ 75% ಕಾಲೇಜು ಶುಲ್ಕ ಮತ್ತು 50% ಹಾಸ್ಟೆಲ್ ಶುಲ್ಕದಲ್ಲಿ ರಿಯಾಯಿತಿ ನೀಡಲ್ಲ. ಅದೇ ತರ ಎರಡನೇ ಗುಂಪಿನಲ್ಲಿ 85% 90 ಅಂಕಗಳನ್ನು ಗಳಿಸಿರುವಂತಹ 100 ವಿದ್ಯಾರ್ಥಿಗಳಿಗೆ 35% ಕಾಲೇಜು ಶುಲ್ಕ ಮತ್ತು 25% ಹಾಸ್ಟೆಲ್ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗಿ. ಅದೇ ರೀತಿಯಾಗಿ ಮೂರನೇ ಗುಂಪಿನಲ್ಲಿ 75% 85% ಅಂಕಗಳನ್ನು ಗಳಿಸಿರುವಂತಹ 200 ವಿದ್ಯಾರ್ಥಿಗಳಿಗೆ 25% ಕಾಲೇಜು ಶುಲ್ಕ ಮತ್ತು 10% ಹಾಸ್ಟೆಲ್ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುತ್ತೆ. ಸೊ ಈ ರಿಯಾಯಿತಿಯ ಬಗ್ಗೆ ನೀವು ತಿಳ್ಕೊಂಡಾಗ ಆದಷ್ಟು ಬೇಗ ಬಂದು ದಾಖಲಾತಿಗಳನ್ನು ಪಡೆಯಲು ಸಹಾಯವಾಗುತ್ತೆ. ಸೊ ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಸ್ಡಮ್ PU ಕಾಲೇಜ್ ಅತ್ಯುತ್ತಮ ಫಲಿತಾಂಶವನ್ನು ಪ್ರದರ್ಶಿಸಿದೆ. ನೀವು ನೋಡ್ಬೋದು, ಫಸ್ಟ್ ಉಮಾನ್ ಅಶ್ರಾ ಅವರು 93% ಪಡೆದು ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಹಾಗೆ ಮೊಹಮ್ಮದ್ ಶಾಕಿರ್ ಅಹಮದ್ ಅವರು 90% ಪಡೆದು ದ್ವಿತೀಯ ಸ್ಥಾನವನ್ನು, ಮತ್ತೆ ಮುನದಾ ಶೈಜರಿನ್ 89% ಪಡೆದು 3ನೇ ಸ್ಥಾನವನ್ನು ಗಳಿಸಿದ್ದಾರೆ. ಅದೇ ರೀತಿಯಾಗಿ ಅಗ್ರ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವಂತವರು ಇನ್ನೂ ಕೆಲವರಿದ್ದಾರೆ. ಫೈಜಲ್ ಅಹಮದ್ ಅವರು 88%, ಸಫಾ ಶಮ್ಸ್ ಅವರು 88%, ಮತ್ತೆ ಅಬು ಸೂಫಿಯಾನ್ ಅವರು 86% ಪಡೆದು ಅಗ್ರ ಶ್ರೇಣಿಯಲ್ಲಿ ಪಾಸ್ ಆಗಿರುತ್ತಾರೆ. ಅದೇ ರೀತಿಯಾಗಿ ಇನ್ನು ಅಗ್ರ ಶ್ರೇಣಿಯಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ 6. ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿರುವಂತವರು 88 ವಿದ್ಯಾರ್ಥಿಗಳಾದ ಮೋನಿಕಾ ತಂದೆ ರಾಜ್ಕುಮಾರ್, ಪ್ರಿಯಾಂಕಾ ತಂದೆ ಅಶೋಕ್, ಪವನ್ ತಂದೆ ಶ್ರೀಮಂತ್ ಹಸ್ಕೊಂಡ್, ಮಹೇಶ್ವರಿ ತಂದೆ ಜಗನ್ನಾಥ್ ಮತ್ತೆ ವಿಶಾಲ್ ತಂದೆ ಬಸವರಾಜ್ ಅವರು ಕೂಡ ಅತ್ಯುತ್ತಮ ಫಲಿತಾಂಶವನ್ನು ಪ್ರದರ್ಶಿಸಿದ್ದಾರೆ. ಸೊ ಪ್ರತ್ಯೇಕ ವಿಷಯಗಳ ಬಗ್ಗೆ ಮಾತಾಡಬೇಕಾದ್ರೆ ಒಂದಕ್ಕಿಂತ ಹೆಚ್ಚು ವಿಷಯಗಳಲ್ಲಿ ಇನ್ನ ಹೆಚ್ಚು ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳನ್ನು ಗಳಿಸಿದ್ದಾರೆ. ಅದರಲ್ಲಿ ಹೈಯೆಸ್ಟ್ ಅಂದ್ರೆ ಜಾಸ್ತಿ ಅಂಕಗಳು ಭೌತಶಾಸ್ತ್ರದಲ್ಲಿ 98, ಹಿಂದಿಯಲ್ಲಿ 97, ಉರ್ದುವಲ್ಲಿ 96, ಜೀವಶಾಸ್ತ್ರ 95, ಗಣಿತ 92, ರಾಸಾಯನಶಾಸ್ತ್ರ 91, ಇಂಗ್ಲಿಷ್ 91, ಹಾಗೆ ಕನ್ನಡ ಅಲ್ಲಿ 75 ಅಂಕಗಳನ್ನು ಗಳಿಸಿದ್ದಾರೆ. ಸೊ ವಿಸ್ಡಮ್ PU ಕಾಲೇಜ್ನಲ್ಲಿ ಪ್ರಥಮ ಮತ್ತು ದ್ವಿತೀಯ ಎರಡೂ ಕ್ಲಾಸ್ಗಳಿಗಾಗಿ ದಾಖಲಾತಿಗಳು ಸಾಗುತ್ತಿವೆ. ಸೊ ಆದಷ್ಟು ಬೇಗ ಬಂದು ನೀವು ದಾಖಲಾತಿಯನ್ನು ಪಡೆಯಬಹುದು. ಅದರಲ್ಲಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಕಟ್ಟಡಗಳಿವೆ, ಪ್ರತ್ಯೇಕ ಹಾಸ್ಟೆಲ್ ಕಟ್ಟಡಗಳಿವೆ. ಹಾಗೆ ವಿಸ್ಡಮ್ನ ವಿಶೇಷತೆಗಳ ಬಗ್ಗೆ ಮಾತಾಡಬೇಕಾದ್ರೆ ವಿಶೇಷತೆ ಏನಂದ್ರೆ PUC ಪ್ರಥಮ ಮತ್ತು ದ್ವಿತೀಯ ಬೋರ್ಡ್ ಪಠ್ಯಕ್ರಮದ ಜೊತೆಗೆ ನೀಟ್, JEE, KSET ಈ ಎಲ್ಲಾ ತರಗತಿಗಳನ್ನು ಕೊಡಲಾಗುವುದು. ಈ JEE ಮತ್ತು KSET, ನೀಟ್ ಮತ್ತು ಎಲ್ಲಾ ಆನ್ಲೈನ್ ಆಫ್ಲೈನ್ ಎರಡೂ ಸ್ಟಡಿ ಮಟೀರಿಯಲ್ ಕೂಡ ನೀಡುತ್ತಾರೆ. ಅದೇ ರೀತಿಯಾಗಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಯುಗದಲ್ಲಿ ಕಂಪ್ಯೂಟರ್, ಟ್ಯಾಬ್ 2 ವರ್ಷದ ಕಾರ್ಯಕ್ರಮ ಆಪ್ನ ಜೊತೆಗೆ ತರಬೇತಿ ನೀಡಲಾಗುವುದು. ಸೊ ವಸತಿ ಮತ್ತು ವಸತಿಯೇತರ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಕೂಡ ಇದೆ. ಸೊ ಇಲ್ಲಿ ನೀವು ನೋಡಬಹುದು, ನಮ್ಮಲ್ಲಿ ಈ ಪಾಸ್ಔಟ್ ಆಗಿರುವಂತ ವಿದ್ಯಾರ್ಥಿಗಳಲ್ಲಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಅನ್ನು ಪಡೆದಿರುತ್ತಾರೆ. ಸೊ ಇದು ನಮ್ ಗರ್ಲ್ಸ್ ಕ್ಯಾಂಪಸ್, ಪ್ರತ್ಯೇಕ ಕಟ್ಟಡಗಳಿವೆ. ಬಾಯ್ಸ್ ಕ್ಯಾಂಪಸ್ ಸಪರೇಟ್ ಆಗಿದೆ. ಹಾಸ್ಟೆಲ್ ಕೂಡ ಬಾಯ್ಸ್ ಮತ್ತೆ ಗರ್ಲ್ಸ್ ಗಳಿಗೆ ಸಪರೇಟ್ ಆಗಿದೆ. ಸೊ ಯಾರೇ ಬಸ್ ಸಾರಿಗೆ ವ್ಯವಸ್ಥೆಯನ್ನು ಪಡೆಯಲು ಇಚ್ಛಿಸುತ್ತಾರೋ ಅವರ ಸಲುವಾಗಿ ಕಾಲೇಜ್ ಬಸ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಸೊ ಎಲ್ರಿಗೂ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ಯಾರಿಗೂ ಆಸಕ್ತಿ ಇದೆ, ಈ ಒಳ್ಳೆಯ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ. ಇಷ್ಟು ಒಳ್ಳೆಯ 1 ಕೋಟಿಗೂ ಹೆಚ್ಚು ಸ್ಕಾಲರ್ಶಿಪ್ ಅನ್ನು ನೀಡಲು ರೆಡಿಯಾಗಿದ್ದಾರೆ. ಈ ಎಲ್ಲಾ ಸವಲತ್ತುಗಳನ್ನು ಪಡೆದುಕೊಳ್ಳಲು ಆದಷ್ಟು ಬೇಗ ಬಂದು ದಾಖಲಾತಿ ಪಡೆದುಕೊಳ್ಳಲು ಇಚ್ಛಿಸುವವರು ಈ ಕೆಳಕಂಡಂತಹ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿ ಕೋರಲಾಗಿದೆ. ಸೊ ಇಷ್ಟನ್ನು ಹೇಳುತ್ತಾ ಸೊ ಡಾಕ್ಟರ್ ಹಾಗೂ ಇಂಜಿನಿಯರ್ ಆಗುವಂತಹ ಆಸಕ್ತಿ ಉಳ್ಳಂತಹ ವಿದ್ಯಾರ್ಥಿಗಳು
ಇಂಥ ಒಳ್ಳೆಯ ಅವಕಾಶವನ್ನು ಸದುಪಯೋಗಿಸಿಕೊಳ್ಳಿ. ಫೀಸ್ ಕಡಿತದ ಜೊತೆಗೆ ನೀವು ದಾಖಲಾತಿ ಪಡೆಯಬಹುದು. ಆದಷ್ಟು ಬೇಗ ಬಂದು ದಾಖಲಾತಿ ಪಡೆದುಕೊಳ್ಳಲಾಗಿದೆ. ಫೀಸ್ ಕನ್ಸೆಷನ್ ಬಗ್ಗೆ ಆಲ್ರೆಡಿ ನಿಮಗೆ ಮಾಹಿತಿ ಸಿಕ್ಕಿದೆ. ಇದನ್ನು ನೀಡಿರುವಂತ ನಮ್ಮ ಫೌಂಡರ್ ಹಾಗೂ ಚೇರ್ಮನ್ ಆಗಿರುವಂತ ಮೊಹಮ್ಮದ್ ಆಸಿಫುದ್ದೀನ್ ಸರ್ ಅವರು, ಹಾಗೆ ಸೆಕ್ರೆಟರಿ ಆಗಿರುವಂತ ಸಲಾವುದ್ದೀನ್ ಫರಾನ್ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ